या देवी सर्वभूतेषु मातृरूपेण संस्थिता नमस्तस्यै 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 नमो नमः आषाढ़ मासದ 3ನೇ ಶುಕ್ರವಾರ ಇಂದು ಬೆಳಗ್ಗೆ 3:30ರಿಂದ ಮಹಾನ್ಯಾಸ ರುದ್ರಾಭಿಷೇಕ ಪಂಚಾಮೃತಾಭಿಷೇಕ ಸಹಸ್ರನಾಮ ಅರ್ಚನೆ ತ್ರಿಶಿತಿ ಆಗಿರ್ತಕ್ಕಂಥದ್ದು ಹಾಗೆ ಮಹಾಲಕ್ಷ್ಮಿ ಅಲಂಕಾರ ಆಗಿರ್ತಕ್ಕಂಥದ್ದು ಉತ್ಸವಮೂರ್ತಿಗೆ ಗಜಲಕ್ಷ್ಮಿ ಅಲಂಕಾರ ಇಂದಿನ ವಿಶೇಷವಾಗಿರ್ತಕ್ಕಂಥದ್ದು ಹಾಗೆ ವಿವಿಧ ಬಗೆಯ ಹೂಗಳಿಂದ ಅಲಂಕಾರ ಆಗಿರ್ತಕ್ಕಂಥದ್ದು ಇಂದಿನ ವಿಶೇಷವಾಗಿರ್ತಕ್ಕಂಥದ್ದು 5:30ರಿಂದ ರಾತ್ರಿ 10:00ವರೆಗೂ ದರ್ಶನದ ವ್ಯವಸ್ಥೆ ಹಿಂಗೆ ಮುಂದುವರ್ಕೊಂಡು ಹೋಗುತ್ತೆ 9:00ವರೆಗೆ ಮಹಾಮಂಗಳಾರತಿ ಆಗುತ್ತೆ ಅದಾದ ನಂತರದಲ್ಲಿ ದರ್ಶನದ ವ್ಯವಸ್ಥೆ ಮುಂದುವರ್ಕೊಂಡು ಹೋಗ್ತದೆ ಹಾಗೆ ಅದೇ ಮಹಾನ್ಯ ರುದ್ರಾಭಿಷೇಕ ಪಂಚಾಮೃತಾಭಿಷೇಕ ವಿಶೇಷವಾಗಿ ಲಕ್ಷ್ಮೀ ಅಲಂಕಾರ ಆಗಿರ್ತಕ್ಕಂಥದ್ದು ಇಂದಿನ ವಿಶೇಷವಾಗಿರ್ತಕ್ಕಂಥದ್ದು ಆಷಾಢ ಮಾಸದಲ್ಲಿ ಲಕ್ಷ್ಮೀನೇ ಪ್ರಧಾನವಾಗಿರ್ತಕ್ಕಂಥದ್ದು 4 ಶುಕ್ರವಾರ ಕೂಡ ಲಕ್ಷ್ಮೀ ಅಲಂಕಾರನೇ ವಿಶೇಷವಾಗಿರ್ತಕ್ಕಂಥದ್ದು ಅಂದರೆ ಮುಂದಿನ ವಾರ ಗುರುವಾರ ವರ್ಧಂತಿ ಮಹೋತ್ಸವ ಇರೋದು ಅಂದರೆ ಜನ್ಮೋತ್ಸವ ಅಂತ ನಾವು ಕರಿತೀವಿ ಅದು ಬೆಳಗ್ಗೆ 8 ಗಂಟೆಗೆ ದೇವಸ್ಥಾನ ಓಪನ್ ಆಗುತ್ತೆ ಮುಂಚೆ ಯಾರು ಬರೋಕ್ಕೆ ಹೋಗಬೇಡಿ ಅಂತ ಹೇಳ್ಬಿಟ್ಟು ಭಕ್ತ ನಿಮ್ಮ ಮುಖಾಂತರವಾಗಿ ಕೇಳ್ತಾ ಇದ್ದೀವಿ ಯಾಕೆಂದರೆ 8 ಗಂಟೆಗೆ ಓಪನ್ ಆಗುತ್ತೆ 10:00ವರೆಗೆ ಚಿನ್ನದ ಪಲ್ಲಕ್ಕಿಯಲ್ಲಿ ಉತ್ಸವ ಆಗುತ್ತೆ ಸಾಯಂಕಾಲ 8:00ವರೆಗೆ ದರ್ಬಾರ್ ಉತ್ಸವ ಆಗುತ್ತೆ ರಾಜವಂಶಸ್ಥರು ಬಂದು ಅದು ಚಾಲನೆ ಕೊಡೋ ಪದ್ಧತಿ ಇರ್ತಕ್ಕಂಥದ್ದು ಇಲ್ಲಿನ ವಿಶೇಷ ಆಗಿರ್ತಕ್ಕಂಥ